ಕಲ್ ಹಾಕ್ತೀರಾ ರೆಡಿ ಇರಾ ನೀವು ನೋಡಕ್ಕೆ ಕ್ರೆಡಿಟ್ ಗರ್ಲ್ಸ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇಂಟ್ರೋದಲ್ಲಿ ನೋಡಿರ್ತೀರಾ ಏನೇನು ಕತೆ ಅಂತ ವೇಟ್ ಮಾಡ್ತಾ ಒಂದಾರಿಂದ ವೆಯ್ಟ್ ಮಾಡಿ ಈಗ ಸುಮ್ಮನೆ ಸಾರಿ ಅಂದರೆ ಅಲ್ಲಿ ಬಸ್ ಬರ್ತಿರ್ಲಿಲ್ಲ ಅಂತಪ್ಪಲ್ಲ ಬೆಳಿಗ್ಗೆ ಯೂಶಲಿ ಮಾರ್ನಿಂಗ್ ಎಲ್ಲ ತುಂಬ ರಶ್ ಇದೆ ಇವ್ರು ಬೇಗ ಬಂದಿದ್ದಾಳೆ ಬಚಾವ್ ಅವಳಿಗೆ ಬಸ್ಸೆಲ್ಲ ಸಿಗ್ತಿದೆ ನಾನು ಸ್ವಲ್ಪ ಲೇಟ್ ಆಯಿತು ಗೈಸ್ ಇವತ್ತು ಅವಳು ಲೇಟಾಗಿ ಎದ್ದಿದ್ದಕ್ಕೆ ಕಾಲ್ ಏನೂ ಮಾಡಿಲ್ಲ ಇಲ್ಲ ಅಂದಿದ್ರೆ ರಂಪ ರಾಮಾಯಣ ಮಾಡ್ತೀನಿ ಗೈಸ್ ಟಿಫನ್ ಮಾಡ್ತಾರೆ ಆಮೇಲೆ ಹಂಗೆ ಸುಮ್ಮನೆ ಆಂಟಿ ನಮಗೋಸ್ಕರ ಪೊಂಗಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗೈಸ್ ಆಂಟಿ ಇನ್ನೊಂದು ಸೂಪರ್ ಏನಂತಾರೆ ಆಂಟಿ ಇದಕ್ಕೆ ಚಿಂತಪಂಡು ರಸಂ ನಂಗೆ ನಿಜ ಅನ್ನಕ್ಕೆ ಬರ್ತಾ ಇಲ್ಲ ಗೈಸ್ ಹುಣಸೆ ಹಣ್ಣು ಗೊಜ್ಜು ಗೊಜ್ಜಲ್ಲ ರಸ ಎರಡಕ್ಕೂ ಕಾಂಬಿನೇಷನ್ ಗೊಜ್ಜು ಬಾಯ್ ಆಂಟಿ ಬಾಯ್ ಅಂಕಲ್ ನಿನಗೆ ಬಾಯ್ ಅಲ್ಲ ಬಾಯ್ ಅಂಕಲ್ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ಲಾ ನಾನು ಹಾಕ್ತೀರಾ ರೆಡಿ ಇರಾ ನೀವು ನೋಡಕ್ಕೆ ಸೊ ಗೈಸ್ ಆಂಟಿ ಒಂದು ಸಜೆಸ್ಟ್ ಮಾಡಿದ್ದಾರೆ ನಾವು ಯೂಶಲಿ ಮೆಟ್ರೋದಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಇಲ್ಲ ಅಂದರೆ ಕ್ಯಾಬ್ ಎರಡು ಸೇಮ್ ಪ್ರೈಸ್ ಬರ್ತಾಯಿತ್ತು ಆ್ಯಕ್ಚುಲಿ ಹೌದು ಸುಮ್ಮನೆ ಅಷ್ಟು ನಾನು ಅದಕ್ಕೆ ಏನಂತ ಹೇಳಿದ್ರೆ 3 ಜನ ತಾನೆ ನಾವು ಇಲ್ಲಿಂದ ಮೆಟ್ರೋಲ್ ಹೋಗಬೇಕು ಒಬ್ಬರು 70 ಆಯಿತಾ ಅಲ್ಲಿಂದ ಆಟೋ ಅಟ್ಲೀಸ್ಟ್ 150 ಆಗುತ್ತೆ ಅರೌಂಡ್ 3 ಜನನೂ ಸೇರಿಸಿದ್ರೆ 350 ಬರುತ್ತೆ ಆಟೋನೂ ಅಷ್ಟೇ ಇತ್ತು ಡೈರೆಕ್ಟಾಗಿ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂದರೆ ಅಮ್ಮ ಇಲ್ಲ ಬಟ್ ನಾವು ಆಂಟಿ ಹೇಳಿದ್ದಕ್ಕೆ ಕಲಿತೀವಿ ಅಂದರೆ ಏನೋ ಅವರು ಬಸ್ಸಲ್ಲಿ ಹೋಗಿ ಅಂತ ಹೌದು ಆ್ಯಕ್ಚುಲಿ ಬಸ್ಸಲ್ಲಿ ಹೋದರೆ ರೂಟ್ಸ್ ಗೊತ್ತಾಗುತ್ತೆ ರೂಟ್ ಗೊತ್ತಾಗಿ ಅಂತ ಹೇಳಿದ್ರು ಬಟ್ ಅದು ನಮ್ಗೆ ಗೊತ್ತೇ ಇಲ್ಲ ಒಂದ್ಸರಿ ಆದರೂ ಫೆಮಿಲಿಯರ್ ಇದ್ದರೆ ಈಸಿ ಆಗುತ್ತೆ ಇವಾಗ ಹೋಗೋಣ 3 ಜನ ಇದ್ದೀವಿ ಟ್ರಯಲ್ ಮಾಡ್ಕೊಂಡು 3 ಏನು ಟೆನ್ಷನ್ ತಗೋಬೇಡ ಸೊ ಗೈಸ್ ನಿಮಗೆ ಹೋಗ್ತಾ ಜರ್ನಿ ತೋರಿಸ್ತೀವಿ ಯಾಕಂದರೆ ಜೈನಗರದಿಂದ ಬರ್ತಾ ಬಸ್ಸಲ್ಲಿ ಬರೋಣ ಬುಕ್ ಮಾಡಲಾ ಅದೇ ಅದೇ ಹೇಳ್ತೀವಿ ಗೈಸ್ ನಾವು ಅದೇ ಡೈರೆಕ್ಟ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅದೇನೋ ಒಂಥರ ಸ್ವಲ್ಪ ಮಿಸ್ ಆಗಿಲ್ಲ ಸೊ ಬಸ್ಸಿಗೆ ಇನ್ನೊಂದು ಏನೋ ಡೈರೆಕ್ಟ್ ಬಸ್ ಹೋಗೋಣ ಗೈಸ್ ನಾವು ಗೊರಗುಂಟೆ ಪಾಳ್ಯಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀವಿ ಬಟ್ ಇಲ್ಲಿ ಗೊರಗುಂಟೆ ಪಾಳ್ಯಕ್ಕೆ ಹೋಗೋಕ್ಕೂ ಬಸ್ ಬರಲ್ಲ ಎಲ್ಲ ಕೆಂಗೇರಿ ಬಸ್ ಬರ್ತೀವಿ ಅದು 4 ಕೆಂಗೇರಿ ಬಸ್ ಸೊ ಇವಾಗ ಏನು ಮಾಡಬೇಕಂತ ಆಪ್ಷನ್ ಇರೋದು ಎರಡು ಒಂದು ಅಂದರೆ ಆಟೋ ಬುಕ್ ಮಾಡ್ಕೋಬೇಕು ಸೊ ಬೇಸಿಕಲಿ ಇವಾಗ ನಾವು ಆಟೋ ಬುಕ್ ಮಾಡ್ತೀವಿ ಬೆಸ್ಟ್ ಅದು ಎಷ್ಟು ಸ್ಟಾರ್ಟ್ ಆಗಬೇಕು ಆಮೇಲೆ ನೆಕ್ಸ್ಟ್ ಇದು ಬ್ಲ್ಯಾಕ್ ಬಂದು ನೆಕ್ಸ್ಟ್ ಇದು ಸ್ಟಾರ್ಟ್ ಆಗುತ್ತೆ ಇದು ಬ್ಲ್ಯಾಕ್ ಬಂದು ನೆಕ್ಸ್ಟ್ ಹೋಗಿ ಮಾರ್ನಿಂಗ್ ಕ್ರಿಯೇಷನ್ ಅಂದರೆ ಹೆಲ್ಪ್ ಮಾಡ್ತೀವಿ ಗೈಸ್ ಹೌದು ಥ್ಯಾಂಕ್ ಯು ಗೈಸ್ ಆ್ಯಂಡ್ ನಾವು ಇವಾಗ ಹೋಗ್ತಾ ಇದ್ದೀವಿ ಎಸ್ಟಿಮೇಷನ್ 1 hour ಇದೆ ಟ್ರಾಫಿಕ್ ಮನೆ ಆಗುತ್ತೇನೋ ಟ್ರಾಫಿಕ್ ಇರಲ್ಲ ಸೊ ಐ ಗೆಸ್ ವಿ ಕ್ಯಾನ್ ಸೊ ಸ್ಟಾರ್ಟಿಂಗ್ ನಾವು ಈ ಥರ ಇದ್ದೀವಿ ಆಮೇಲೆ ಸ್ವಲ್ಪ ಚೆನ್ನಾಗಿದೆ. ಸೊ ಗಾಯ್ಸ್ ನಿಮಗೆ ಗೊತ್ತಾಗಿರಬೇಕು ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಆ್ಯಂಡ್ ಅವತ್ತು ಮಂಗಳವಾರ ಆಗಿತ್ತು ಕೂಡ. ಸೊ ನಮಗೆ ಒಂದು ಒಳ್ಳೆ ಡೇ ಸಿಕ್ಕಿತ್ತು ದರ್ಶನ ಮಾಡ್ಕೊಳ್ಳೋಕ್ಕೆ. ಯೂಶಲಿ ಮಂಡೇ ನಮಗೆ ಇದು ಇಂಟರ್ನಲ್ ಸಿಕ್ತು, ಸೊ ಟ್ಯೂಸ್ಡೇ ಗ್ಯಾಪ್ ಇರೋದ್ರಿಂದ ನಾವು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಬಂದಿದ್ವಿ. ಫೈನಲಿ ನಾವು ಸೊ ಗೈಸ್ ನಿಮಗೆಲ್ರಿಗೂ ಗೊತ್ತಿರುತ್ತೆ ಜೂನ್ 22ಇಂದ 26ವರೆಗೂ ಅಂಬುಜಾಚಿ ಮೇಳ ನಡೀತಾ ಇದೆ. ಇಟ್ ಮೀನ್ಸ್ ನಥಿಂಗ್ ಬಟ್ ಮೋಸ್ಟ್ ಪವರ್ಫುಲ್ ಗಾಡ್ ಕಾಮಾಖ್ಯ ದೇವರು 3 ದಿನ ಗಂಟಲೆ ಕ್ಲೋಸ್ ಆಗಿರುತ್ತೆ. ಆ್ಯಂಡ್ ಈ 3 ದಿನ ಅಂತೂ ತುಂಬ ಪವರ್ಫುಲ್ ಗಾಡ್, ಪವರ್ಫುಲ್ ಪೀರಿಯಡ್ ಆಫ್ ದಟ್ ಗಾಡ್. ಅಂದರೆ ಅಲ್ಲಿ
ಅಲ್ಲಿ ಬರ್ತಿರೋ ತಾಂತ್ರಿಕ್ಸ್ ಆಗಲಿ, ಅಲ್ಲಿ ಬರ್ತಿರೋ ಸಾಧು ಸಂತರು ಎಲ್ಲರೂ ಭಜನ್ ಮಾಡ್ತಿರ್ತಾರೆ ಆ್ಯಂಡ್ ದೇವ್ರನ್ನ ಒಲಿಸ್ಕೋಬೇಕಂತ ಫುಲ್ ಟ್ರೈ ಮಾಡ್ತಿರ್ತಾರೆ. ಆ್ಯಂಡ್ ಇದು ಒಂದು ಮೋಸ್ಟ್ ಸೀಕ್ರೆಟ್ ಟೈಮ್ ಗೈಸ್. ಆ್ಯಂಡ್ ಈ ಟೈಮಲ್ಲಿ ನಾವು ಈ ದೇವ್ರನ್ನ ದರ್ಶನ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಟು ದ ಸೇಮ್ ಗಾಡ್, ಪಾರ್ವತಿ ದರ್ಶನನೇ ಮಾಡ್ದಂಗೆ. ಸೊ ನಮಗೆ ಒಂದು ಒಳ್ಳೆ ಬ್ಲೆಸ್ಡ್ ಫೀಲಿಂಗ್ ಇತ್ತು. ಬಿಕಾಸ್ ಇಟ್ ಇಸ್ ನಾಟ್ ಈಸಿ ದ್ಯಾಟ್ ನಿಮಗೆ ಅದೇ ಟೈಮಲ್ಲೇ ಸಿಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಒಂದು ಮೋಸ್ಟ್ ಥಿಂಗ್ ಅಂದರೆ ಇವಾಗ ಆ 3 ದಿನ ನಾವು ಮೆನ್ಸ್ಟ್ರಲ್ ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೇವ್ರಿಗೆ ಲೈಕ್ ಏನು ಕಾಮಾಖ್ಯ ಟೆಂಪಲಲ್ಲಿರೋ ದೇವಿದು ಯೋನಿ ಟೈಮ್ ಅಂತ ಹೇಳ್ತಾರೆ. ಆ್ಯಂಡ್ ಈ 3 days ಆರ್ ಈ ಪೀರಿಯಡಲ್ಲಿ ಬರ್ತಿರೋ ಎಲ್ಲ ಹೆಣ್ಮಕ್ಳ ಪೀರಿಯಡ್ಸ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಸೇಕ್ರೆಡ್ ಪೀರಿಯಡ್ಸ್ ಅಂತಾರೆ. ಆ್ಯಂಡ್ ಇಟ್ ಈಸ್ ಕೈಂಡ್ ಆಫ್ ಅ ಬ್ಲೆಸ್ಸಿಂಗ್. ಆ್ಯಂಡ್ ಐ ವಿಶ್ ನಿಮಗೂ ಇದೊಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಆಗಿರುತ್ತೆ ಇಫ್ ವಾಚಿಂಗ್ ದಿಸ್ ಆ್ಯಂಡ್ ರಿಯಲೈಸಿಂಗ್ ದ್ಯಾಟ್ ಯು ಆರ್ ಆಲ್ಸೋ ಇನ್ ಅ ಪಾರ್ಟ್ ಆಫ್ ದ್ಯಾಟ್. ಯು ಆರ್ ಗ್ರೇಟ್ ಗೈಸ್. ಆ್ಯಂಡ್ ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗಿರುತ್ತೆ. ಆ್ಯಂಡ್ ಇಫ್ ನಾಟ್ ಯು ಕ್ಯಾನ್ ಚೆಕ್ ಇಟ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಮೋರ್ ಅಬೌಟ್ ದಟ್ ಗಾಡ್ ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಗಾಡ್. ಆ್ಯಂಡ್ ನಾವು ಕೂಡ ದರ್ಶನ ಮಾಡ್ಕೊಳಕ್ಕೆ ಬಂದ್ವಿ. ಆ್ಯಂಡ್ ನೋಡ್ತಾ ಇದ್ದೀರಾ ಲಿಟ್ರಲಿ ಕ್ಯೂ ಅಂತೂ ತುಂಬ ಆಗಿತ್ತು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಟೆಂಪಲ್ ಮೋಸ್ಟ್ ಫೇಮಸ್ ಫಾರ್ ಇಲ್ಲಿ ತಡೆ ತೆಗಿತಾರೆ. ತಡೆ ಅಂದರೆ ದೃಷ್ಟಿ, ಯಾವುದೇ ಥರ ದೃಷ್ಟಿ ಆದ್ರೂ ಇಲ್ಲಿ ದೃಷ್ಟಿ ತೆಗೆಸ್ತಾರೆ. ಆ್ಯಂಡ್ ತುಂಬ ಜನಕ್ಕೆ ಇದು ಏನೋ ವರ್ಕ್ ಆಗಿದೆ. ಆ್ಯಂಡ್ ಆಲ್ಸೋ ತುಂಬ ಜನ ಇದರಿಂದ ನಂಬಿದ್ದಾರೆ. ಸೊ ಈ ಟೆಂಪಲ್ ಅದಕ್ಕೆ ಫೇಮಸ್ ಕೂಡ. ಆ್ಯಂಡ್ ನೋಡ್ತಾ ಇದ್ದೀರಾ ತುಂಬ ಜನ ಇದ್ದರು. ಆ್ಯಂಡ್ ಈ ಜನ ಅವತ್ತು ಮಂಗಳವಾರ ಆಗಿರೋದ್ರಿಂದ ಇನ್ನೂ ಜನ ಇರ್ತಾರೆ. ಆ್ಯಂಡ್ ನಾವು ಕೂಡ 1.5 hour ಕ್ಯೂ ಅಲ್ಲಿ ಕಾದು ಆಮೇಲೆ ದರ್ಶನ ತೊಗೊಂಡ್ವಿ. ಸೊ ಒಳಗಡೆ ಜಾಸ್ತಿ ನಾನು ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ಗರ್ಭಗುಡಿ ಅಂತೂ ತೋರ್ಸೋಕ್ಕಾಗಲ್ಲ. ಸೊ ಆಚೆಯಿಂದನೇ ವೀಡಿಯೋ ಮಾಡಿದೆ. ಆ್ಯಂಡ್ ಅಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು ಗೊತ್ತಾ ಗೈಸ್. ಆ ನೀರು ಹಾಕಿದ ತಕ್ಷಣ ನಾವು ದೇವ್ರದ್ದು ಕಾಲು ಮುಟ್ತೀವಿ. ಆ್ಯಂಡ್ ಮುಟ್ಟಿದ ತಕ್ಷಣ ಮೇಲೆಯಿಂದ ದೇವ್ರ ಮೇಲಿಂದ ನಮ್ಗೆ ಆ ನೀರು ಬರೋದು. ಇಟ್ ವಾಸ್ ಜಸ್ಟ್ ಅ ಪೀಸ್. ಗೈಸ್ MS ಪೂಜೆ ಮಾಡಿಸಿದ್ಲು. ಶಿ ಗಾಟ್ ದಿಸ್ ಪ್ರಸಾದ ಆ್ಯಂಡ್ ವಿ ಆರ್ ಗೋಯಿಂಗ್. ಇನ್ನೂ ರಶ್ ಜನ ಜಾಸ್ತಿ ಆಗ್ತಿದ್ದಾರೆ ಗೈಸ್. ನಾವು ಬಂದಾಗ ಜನ ಇದ್ದರು, ಜನ ಜಾಸ್ತಿ ಆಗ್ತಾಯಿದ್ದಾರೆ. ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಗುಡ್ ಎಕ್ಸ್ಪೀರಿಯನ್ಸ್ ಗೈಸ್. ಇನ್ನು ಇಲ್ಲಿ ಹೋಗಬೇಕು. ಇವಾಗ ಪ್ರಸಾದ ತಿಂದು ಪ್ರಸಾದ ವಾಸ್ ಸೋ ಗುಡ್. ಸೊ ಇವಾಗ ದರ್ಶನ ಮುಗಿಸಿ ಪ್ರಸಾದ ತಿಂದು ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ಅಂತ. ಇಲ್ಲಿ ಆ್ಯಕ್ಚುಲಿ ಇದಿದೆ ಗೊತ್ತಾ, ನಮ್ಮ ಬಂಡೆ ನಾವಾಗುತ್ತೆ ಅಂತ ಹಿಂಗೆ ಇಟ್ಕೊಂಡ್ರೆ ತಿರುಗುತ್ತೆ. ಸುಮ್ಮನೆ ಹಿಂಗೆ ಇಟ್ಕೊಂಡು ತಿರುಗುತ್ತೆ. ಅದು ಕೈನ ತಿರುಗಿಸುತ್ತೆ. ಇಲ್ಲಿದೆ ಗೈಸ್, ಇಷ್ಟು ಜನ ಇದ್ದಾರೆ ಅದಕ್ಕೋಸ್ಕರ. ಈಗ ಅದು ಮೂವ್ ಮಾಡಿಸ್ಬಿಡು. ಫೀಲ್ ಆಗುತ್ತೆ ಅವ್ರಿಗೆ. ಇಷ್ಟು ಜನ 2 ಕೈ ಮೀಟ್ ಆಗುತ್ತೆ ಹಂಗ. ಸೊ ಗೈಸ್ ಫೈನಲಿ ಐ ವಿಶ್ ಯಾರ್ಯಾರೆಲ್ಲ ನಾವು ಈ ವ್ಲಾಗ್ ಫುಲ್ಲಾಗಿ ನೋಡಿರ್ತೀರ ಅವ್ರಿಗೆಲ್ಲರಿಗೂ ದೇವರು ತುಂಬ ಒಳ್ಳೇದು ಮಾಡಲಿ. ಆ್ಯಂಡ್ ಆಲ್ಸೋ ತುಂಬ ಬ್ಲೆಸ್ಡ್ ಆಗಿರ್ತೀರ ನೀವು ಕೂಡ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೂ ಕೂಡ ಇರುತ್ತೆ. ಆ್ಯಂಡ್ ಕಾಮಾಖ್ಯ ದೇವ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಆ್ಯಂಡ್ ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯೂಚರ್. ಯು ಗೋಯಿಂಗ್ ಮಮ್ಮಿ? Mommy, you just can't leave your 2 children and go like this. Yeah, guys, our mommy is going like that. Our mother. So, ನಮ್ಮ ಮಮ್ಮಿ ನಮಗೇನು ಹೇಳ್ತಾನೆ ಇಲ್ಲ ಗೈಸ್. ಸುಮ್ಮನೆ ಹಂಗೆ ಮುಂದೆ ಹೋಗ್ತಾ ಇದ್ದಾರೆ. ಮಮ್ಮಿ ಫಾಲೋ ಮೈ ಫುಟ್ ಪ್ರಿಂಟ್ಸ್ನ ಫಾಲೋ ಮಾಡಬೇಕಂತೆ. ಓಕೆ ಮಮ್ಮಿ, ಓಕೆ ಗೈಸ್. ಇವತ್ತು ಸೊ ಗೈಸ್ ಅದು ತುಂಬಾ ಟ್ಯೂಸ್ಡೇ ಅನಿಸುತ್ತೆ. ಟ್ಯೂಸ್ಡೇಗೋಸ್ಕರ ಅನಿಸುತ್ತೆ ಅಂತ ತುಂಬ ರಶ್ ಇದೆ. ತುಂಬ ಆಟೋಸ್ ಇದೆ ಆ್ಯಕ್ಚುಲಿ. ನಾವು ಆಟೋದಲ್ಲಿ ಬಂದಿರೋದ್ರಿಂದ ಅವ್ರೇ ಬಂದಿದ್ದೀವಿ. ಮಮ್ಮಿ ಇರಬೇಕು ಗೈಸ್ ಈ ಥರ ನೋಡಿ. 750 ಗೈಸ್ ಮಮ್ಮಿ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಟೋಗೆ ಆಟೋ ಬುಕ್ ಮಾಡಿದ್ವಿ, ಅದು ಬರ್ತಾ ಇದೆ. ಅದಕ್ಕೆ ನಂಬರ್ ಹುಡುಕ್ತಾ ಇದ್ದಾರೆ ಯಾವ ಆಟೋ ಅಂತ. ಹಾರ್ಡ್ ವರ್ಕಿಂಗ್ ಮಮ್ಮಿ. ನೋಡಿ ಗೈಸ್ ಅಲ್ಲಿ ನೋಡಿ ಬೇಕಂದ್ರೆ. ಶಾಪಿಂಗ್
ಗೈಸ್ ಶಾಪಿಂಗ್ ಮಾಡೋಕ್ಕಂತ ಬಂದಿದ್ದೀವಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಇವರೇ ನಮಗೆ ಅವರ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲ ಕಡೆ ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೌದು ಆ್ಯಕ್ಚುಲಿ ಎಲ್ಲ ಕಡೆಗಳು ಇಂಟ್ರೊಡ್ಯೂಸ್ ಮಾಡ್ತಾರೆ. ಐ ಆಮ್ ಮಾಮ್ ಆಫ್ ದ ಗ್ರೂಪ್. ಯಾ ಶಿ ಇಸ್ ಲಿಟ್ರಲಿ ಮಾಮ್. ಇದೇ ಕಡೆ ಶಿ ಟೇಕ್ ಕೇರ್ಸ್ ಎವ್ರಿಥಿಂಗ್. ಇದೇನೋ ಇವಳು ಹೇಳ್ತಾ ಇದ್ದಾಳೆ ಫೇಮಸ್. ಸಕ್ಕದಾಗಿರುತ್ತೆ. ಆ್ಯಂಡ್ ದ ವೈಬ್ ಇಸ್ ಸೋ ಕೂಲ್ ಗೈಸ್. ಇದು ಸಮ್ಮರ್ ಅಲ್ಲ, ಈ ಕಡೆ ಇದು ಅಲ್ಲ, ರೈನಿನೂ ಅಲ್ಲ ಹಂಗಿದೆ. ಬಟ್ ಕ್ಲೈಮೇಟ್ ಅಂತ ಇವತ್ತು ನೀಟಾಗಿ ನಮ್ಮ ವೈಬ್ ಮಾಡ್ರೇಟ್ ಆಗಿ ಚೆನ್ನಾಗಿ ತೀರಾ ಬಿಸಿಲು ಇಲ್ಲ. ಸೊ ವಿ ಕ್ಯಾನ್ ಹಂಗಂತ ಮಳೆನೂ ಬರಬಾರ್ದು. ಅದು ಡೇಂಜರ್ ಇಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ ಫುಲ್ ವೈಬ್. ನೈಸ್. ಹಿಂಗೆ ಕಾಣಿಸ್ತಿದೆಯಾ ನಿಮಗೆ? ಅಲ್ಲೊಂದು ಟೆಂಪಲ್ ಇತ್ತು, ಇಲ್ಲೊಂದು ಟೆಂಪಲ್ ಇದೆ. ಟೆಂಪಲ್ ತಾನೇ ಅದು? ಅಲ್ಲ ಅಂದರೆ ಅದರ ಏನೋ ರಾಜಸ್ಥಾನ್ ಜೈನ್ ಅವ್ರದ್ದೇನೋ ಕಣೆ. ಹಾಂ. ಸೊ ದಿಸ್ ಈಸ್ ಅ ಮೇನ್ ಕಾಂಪ್ಲೆಕ್ಸ್. ಅಂದರೆ ಜಯನಗರ ಫೋರ್ತ್ ಬ್ಲಾಕ್ದು ಶಾಪಿಂಗ್ದು ಕಾಂಪ್ಲೆಕ್ಸ್. ಮಮ್ಮಿ ಹೇಳಿದ್ಲು ಇದೆ ಅಂತ. ಸೊ ನಾವು ಇಲ್ಲೇ ಅಂತ ಹೋಗಿ ನೋಡ್ತಾ ಇದ್ದೀವಿ. ನೋಡ್ತಾ ಇರೋ ದಿಸ್ ಇಸ್ ಅ ಕಾಂಪ್ಲೆಕ್ಸ್. ಪ್ಲ್ಯಾನ್ ಮಾಡ್ತಿದ್ದಾರೆ ಗೈಸ್ ಏನೇನು ತಗೋಬೇಕಂತ. ಆ್ಯಕ್ಚುಲಿ ಅಲ್ವಾ ಈ ಥರ ಪ್ಲೇಸಿಗೆ ಬಂದಾಗ ಒಂದು ಮೆಮೊರಿ ತಗೋಬೇಕು. ಸೊ ವಿ ಆರ್ ಟ್ರೈಂಗ್ ಟು ಗೆಟ್ ಸಮ್ ಮೆಮರೀಸ್ ಫ್ರಮ್ ದಿಸ್ ಪ್ಲೇಸ್. ಅದನ್ನು ಮತ್ತೆ ವ್ಲಾಗಲ್ಲಿ ತೋರಿ. ಫಸ್ಟ್ ವಿಸಿಟ್ ಮಾಡ್ತೀವಿ. ಸೊ ಗೈಸ್ ನಾವು ಬಂದಿದ್ದೀವಿ ಕೂಲ್ ಜಾಯಿಂಟ್. ಸಿಗ್ನೇಚರ್ ಕೂಲ್ ಜಾಯಿಂಟಿಗೆ ಬಂದು ನಾವು ಪನ್ನೀರ್ ಏನಿದೆ ಪನ್ನೀರ್ ಚೀಸ್ ಸ್ಯಾಂಡ್ವಿಚ್. ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ಆ್ಯಂಡ್ ದಿಸ್ ಇಸ್ ಮಿಲ್ಕ್ ಶೇಕ್ ಐಸ್, ಮ್ಯಾಂಗೋ ಮಿಲ್ಕ್ ಶೇಕ್. ಓಕೆ ಗೈಸ್ ನಾವು ಇವಾಗ ತಿಂದು ಇದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಡೋರಬಲ್ ಗೈಸ್. ಇವಳು ಫುಲ್ಲು ಏನಂದ್ರೆ ಚೌಕಾಸಿ ಮಾಡಿ ಆದರೂ ಸಾಲ್ತಿಲ್ಲ ಇವಳಿಗೆ. ಇನ್ನಾದರೂ ಇನ್ನೂ ಮಾಡ್ಬೋದು. ಇನ್ನೂ 50 ರೂಪೀಸ್ ಇವಳಿಗೆ ಕಡಿಮೆ ಕೊಡಬೇಕಿತ್ತಂತೆ ಗೈಸ್. ಇವಳಿಗೆ ಕಡಿಮೆ ಕೊಡಬೇಕಿತ್ತಂತೆ. ಲೆವೆಲ್ ಇನ್ ಚೌಕಾಸಿ. ಸೇಮ್ ನಮ್ಮ ಮಮ್ಮಿ ಗೈಸ್. ಬಿಡ್ರಿ ಕೊಡೋಕ್ಕಾಗುತ್ತೆ. ಬರುತ್ತೆ ನೋಡ್ರಿ. ನಮ್ಮ ಅಮ್ಮನ ಹೆಂಗೆ ಹೇಳ್ತಿರ್ತಾರೆ ಸೀರಿಯಸ್ ಆಗಲು ನಾವು ಅದಕ್ಕೆ ಹೇಳ್ತೀನಿ. ಬಟ್ ಅವ್ರಿಂದ ಕಲಿಬೇಕು, ಹಂಗೆ ಕಲಿಬೇಕು. ನಿಜ ಬರಲ್ಲ ಗೈಸ್. ನನಗೂ ಬರಲ್ಲ ಗೈಸ್. ನಾನು ಲೂಸ್ ಥರ ಎಲ್ಲ ಕೇಳಿದ್ರೆ ಕೊಟ್ಟು ಬಂದ್ಬಿಡೋದು. ಸೇಮ್ ಸಿ ನಮ್ಮ ಅಪ್ಪ ನಾನು ಕೊಟ್ಟು ಬಂದ್ಬಿಡ್ತೀನಿ. ಇಲ್ಲ ನಮ್ಮ ಅಪ್ಪನೂ ಕೊಡಲ್ಲ, ನಮ್ಮ ಅಮ್ಮನೂ ಕೊಡಲ್ಲ, ನಾನೇ ಕೊಟ್ಟು ಬರ್ತೀನಿ. ಆದರೆ ಟ್ಯಾಕ್ಟಿಕ್ ಹೆಂಗೆ ಗೊತ್ತಾ, ಸುಮ್ಮನೆ ಯಾವ ಊರು ನಿಮ್ದು ಅಂತೆಲ್ಲ ಮಾತಾಡಿಸ್ಬೇಕು. ನಮ್ಮೂರ ಕಡೆಯವರಾಗಿದ್ರೆ ಆಮೇಲೆ ಅದೊಂದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಕಲೀರಿ ಗೈಸ್. ನೀವು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ತುಂಬ ಹೆಲ್ಪ್. ಮಾವಿನಕಾಯಿ ಬೀಳುತ್ತೋ ಬಿಡಲ್ವೋ ಅದು ದೇವ್ರಿಗೆ ಬಿಟ್ಟಿರೋದು. ತುಂಬ ಬುದ್ಧಿವಂತ ಗೈಸ್ ಅವರು. ಮಮ್ಮಿ ಅಂದರೆ ಇಷ್ಟು ಮಾತ್ರ ಇರಬೇಕಲ್ಲ ಲಕ್ಷ್ಮಿ. ಹೌದು. ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾಳೆ ಹೆಂಗೆ ನಾವಿನ್ನ ಕಲಿತಾ ಇದ್ದೀವಿ. ನಾವು ಬೆಂಗಳೂರು ಲೈಫಲ್ಲಿ ಮೊದಲೇ ಗೊತ್ತಲ್ಲ ನಿಮಗೆ. ಹೌದು. ಇಷ್ಟೊಂದು ಭಾರಿ ಸಂಸಾರ ಮಾಡಿ ನಾವು ಇಲ್ಲಿ ಶಾರ್ಟ್ ಕುರ್ತಿಗಂತ ಹುಡುಕಿದ್ವಿ. ಅದು ನಮ್ಗೆ ಬೇಕಾಗಿರೋ ಪ್ಯಾಟ್ರನಲ್ಲಿ ಹುಡುಕ್ತಾ ಇದ್ವಿ, ಬಟ್ ಸಿಗಲಿಲ್ಲ. ಲಾಸ್ಟಿಗೆ ಹೋದ್ರೋಗ್ಲಿ ಗೈಸ್. ಸೇಮ್ ಪ್ಯಾಟ್ರನಲ್ಲಿ 3 ಜನ ತಗೊಳ್ಳೋಣ, ಸೈಜ್ ಹೆಚ್ಚು ಕಡಿಮೆ ಮಾಡ್ಕೊಂಡು ಏನೋ ಒಂದು ಕಾಂಪ್ರಮೈಸ್ ಆಗಿ ಅದಕ್ಕೂ ಸಿಗಲಿಲ್ಲ. ಆಮೇಲೆ ಕಲರ್ ಕಾಂಪ್ರಮೈಸ್ ಆಗಿತ್ತು. ಅವಾಗ ಸಿಗ್ಲಿಲ್ಲ. ಆಮೇಲೆ ಅವಾಗ ಮಾತ್ರ ಡಿಸೈನ್ ಸೇಮ್ ಸಿಕ್ಕಿ 3 ಸಿಕ್ತು. ಸೊ ವಿಚ್ಚು ಅದನ್ನು ಮತ್ತೆ ಪೋಸ್ಟ್ ಮಾಡ್ತೀವಿ. ಕೀಪ್ ವೇಟಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ. ಇಲ್ಲಾಂದರೆ ಬರೋ ದಿನದಲ್ಲಿ ಇಂಡಿಯನ್ ಯೂಸ್ ಆಗುತ್ತೆ. ವಿ ಆರ್ ಗೋಯಿಂಗ್ ನಾವು ಮೆಟ್ರೋಯಿಂದ ಯಾಕೆ ಮೆಟ್ರೋ ನಡೆದು ಎನರ್ಜೆಟಿಕ್ ವಿ ಕಾಂಟ್ ಸೇ ಲೈಕ್ ದಟ್. ನಮಗೆ ಯೂತ್ಸ್ ಸಮ್ ಎನರ್ಜಿ ಲೈಕ್ ದಟ್. ಆ್ಯಂಡ್ ಮೆಟ್ರೋಯಿಂದ ದಾಸರಳ್ಳಿಗೆ ಹೋಗ್ತೀವಿ. ದಾಸರಳ್ಳಿಯಿಂದ ಇವ್ರ ಮನೆಗೆ ಬಸ್ಸಲ್ಲಿ ಹೋಗ್ತೀವಿ. ಅಲ್ಲೆಲ್ಲ ಬ್ಯಾಗ್ಸ್ ತೊಗೊಂಡು ವಾಪಸ್ ಟು ಹೋಮ್ ವೈಸ್. ಇದು ಆಗಿತ್ತು ಇವತ್ತಿನ ಬ್ಲಾಗ್. ನಾನು ಮಾಡಿಸ್ಬೇಕು ಆ್ಯಕ್ಚುಲಿ. ಆನ್ಲೈನ್ ಮಾಡಿಸಿ ಇಲ್ಲೇ ಮತ್ತೆ ಯಾಕೆ ನನ್ನ ಕಾರ್ಡ್ ಈ ಕಾರ್ಡಲ್ಲಿ ಏನುತ್ತೆ ಗೊತ್ತಾ, ಅವ್ರು ಯಾವುದೋ ನೇಮ್ ಹೇಳ್ತಿದ್ದಾರೆ. ಒಂದೊಂದು ವರ್ಡ್ ಅನಲೈಸ್ ಮಾಡಿ ಹೇಳೋ ಅಷ್ಟೊಂದು ಗೊತ್ತಾಗಲಿಲ್ಲ. ಅದಕ್ಕೆ ಇವಾಗ ಹೇಳಿದ್ಲು. ಗೂಗಲ್ ಸರ್ಚ್ ಮಾಡ್ಕೊಂಡು ಸೊ ಏನೋ ಮತ್ತೋಗಿ ಮರ್ವಿನ್ಕಾಯಿ ಸರ್. ನಾವು ಇವಾಗ ಬಸ್ಸಲ್ಲಿ ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಅಲ್ಲಿಂದ ದಾಸರಳ್ಳಿಗೆ ಇಟ್ಕೊಂಡು ದಾಸರಳ್ಳಿಯಿಂದ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಇವ್ರು ಒಂದ್ಸತಿ ರಿಯಾಕ್ಷನ್ ಕೊಡ್ತಾರೆ ಗೈಸ್. ನನಗೆ ಶಾಕ್ ಆಗೋದು. ನಿಮ್ಗೆ ಅದಿಲ್ಲ ಯಾವ ಮಂದಿ ಶಾಕ್ ಆಗಿರೋ ಸೀರಿಯಸ್ಲಿ ಅಂತ. ಸೊ ನಾನು ಅವಳ ಇಬ್ಬರು ಇವಾಗ ಇವಳು ಬಂದು ನಾನು ಏನೋ ಹೇಳೋಕ್ಕೆ ಬಂದೆ. ಹೇಳು. ಅವಳು ಏನಂದ್ರು, ಆಧಾರ್ ಕಾರ್ಡ್ ನಾನು ಇಟ್ಕೊಂಡು ಬೆಳಗ್ಗೆ ಹೆಂಗೆ ಬರ್ತೀವಿ, ಬೆಳಗ್ಗೆ ಬರೋದು ಬಿಡು, ಇವಾಗ ಹೋಗೋದಕ್ಕೆ ಬೇಡ ಅಲ್ಲಿ ಬರೋದು. ಇಲ್ಲ ಅವ್ರ ಮನೆಗೆ ಹೋಗ್ತೀವಿ. ಮಾಡ್ಕೊಂಡು ನಮ್ಮ ಬ್ಯಾಗ್ಸ್ ತಗೊಂಡು ನಾವು ಇವ್ರು
ಬ್ಯಾಗ್ ಇದು ಇದು ಕೊಟ್ಟು ಇದು ಕೊಟ್ಟು ಹೋಗ್ಬಿಟ್ಟು ಇರಲಿ ಬಿಡು ಬ್ಯಾಗ್ ಮಳೆ ಬೆಳಿಗ್ಗೆ 9 ಗಂಟೆಗೆ ಸೊ ಗಾಯ್ಸ್ ಏನೋ ಆಟೋದಲ್ಲಿ ನಾವು ಹೆಂಗೆ ಹೋಗ್ತಾ ಇದೆ ಅಂತ ಹಾಕಿದ್ವಿ ಆ್ಯಂಡ್ ದಿಸ್ ಇಸ್ ಹೌ ವಿ ಆರ್ ಎಂಡಿಂಗ್. ಸೊ ಇಲ್ಲಿಂದ ನಾವು MS ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತೀವಿ ಅಂದರೆ ನಮ್ಮ ಬ್ಯಾಗ್ಸ್ ಇದೆ ಗೈಸ್, ನಮ್ಮ ಪ್ರಾಪರ್ಟಿ ಇದೆ ಅಲ್ಲಿ. ಸೊ ನಿಮ್ಮ ಹೆಸರಿಲ್ಲ ಅದ್ರ ಮೇಲೆ. ಸೊ ಅಲ್ಲಿ ಒಳಗಡೆ ಇರೋ ಯಾವ್ದಾದ್ರು ಬುಕ್ಸ್ ತೋರಿಸಿದ್ರೆ ಸಾರಿ ಬುಕ್ಸ್ ಅಂದಿಲ್ಲ ಇವತ್ತು. ಅದರ್ ದೆನ್ ದಟ್ ವಿ ಹ್ಯಾವ್ ಸಮ್ ಆಫ್ ಅವರ್ ಏನು ಇನ್ನೂ ಇದೆ ಬ್ಯಾಗು ನನ್ನ ಒಬ್ಬಳು ಇಲ್ಲ ಗೈಸ್. ನನ್ನ ಬ್ಯಾಗಲ್ಲಿ ಏನಿಲ್ಲ ನಿಜ ಹೇಳ್ಬೇಕಂದ್ರೆ ಖಾಲಿ ಬ್ಯಾಗ್ ಇದೆ. ನನ್ನ ಪ್ರೂಫ್ ನನ್ನ ವಾಟರ್ ಬಾಟಲ್ ಇದೆ ಗೈಸ್, ನನ್ನ ಹತ್ರ ಅದು ಇದೆ ಗೈಸ್. ಅಲ್ಲ ಅಲ್ವಾ ಏ ಆಂಟಿ ಇದ್ದಾರೆ ಗೈಸ್, ನಮಗೆ ಗೊತ್ತಿರೋರು ಇವ್ರದ್ದೇನು ಮೊದಲಲ್ಲ ಅದೇ ಮನೆ ನಂಗೆ ಆಡ್ತಾರೆ ಸರ್. ಅದು ಆಂಟಿ ಅವ್ರ ಮನೆ ಗೊತ್ತಿಲ್ಲ, ಅವಳೇ ಬಿಟ್ಕೊಟ್ಬಿಟ್ವಿ, ಅವಳೇ ಇಂಟ್ರಡ್ಯೂಸ್ ಮಾಡಿ. ಸೊ ಇಟ್ಸ್ ಓಕೆ ಗೈಸ್. ಸೊ ದಿಸ್ ಇಸ್ ಹೌ ವಿ ಆರ್ ಎಂಡಿಂಗ್ ಅವರ್ ಬ್ಲಾಗ್ ಆ್ಯಂಡ್ ಇದು ಆಗಿತ್ತು ಇವತ್ತಿನ ಬ್ಲಾಗ್. ಗರ್ಲ್ಸ್ ಡೇ ಯಾವಾಗಲೂ ಮಾಡಿಲ್ಲ ಪಾಪ. ಯಾ ಗೈಸ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮಳೆ ಬರೋಕರ ಆಗಿದೆ ಆ್ಯಕ್ಚುಲಿ ಗೈಸ್. ಅವಾಗ ಬಾಯಲ್ಲಿ ಮತ್ತೆ ಏನಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಇವಳು ಇಟ್ಕೊಂಡು ಹೇಳ್ತೀನಿ. ಇಲ್ಲ ಅದು ಹೋಗ್ತಾ ಇದ್ವಲ್ಲ ಪಾಪ MS ಎಲ್ಲ ಬಿಡಕ್ಕೆ ಬಂದಿದ್ದು. ಮಳೆ ಯಾವಾಗ MS ಮನೆಗೆ ಬರ್ತೀವೋ ಅವಾಗ ಪಕ್ಕ ಮಳೆ ಗೈಸ್, ಪಕ್ಕ ಬಂದೇ ಮಳೆ. ನಾನು ವೈಟ್ ಜೀನ್ಸ್ ಹಾಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಮಳೆ ಕಾಣಿಸ್ತಿದ್ಯೋ ಇಲ್ವೋ ನಿಮಗೆ? ಕಾಣೋದು ಕ್ಯಾಮ್ರಾ ಅಲ್ಲ ಅಷ್ಟು. ಸೊ ಇದು ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ಸಂಜೆ ಅಣ್ಣ ಬಂದಿದ್ದ ಕರ್ಕೊಂಬರೋಕ್ಕೆ ಆ್ಯಂಡ್ ನಾನು ಮನೆಗೆ ಹೋದೆ. ಬಾಯ್.